ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸ್ಯಾಲನ್. ಈಗ ಒಂದು ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ ಜೈಲರ್ 2 ಸಿನಿಮಾದ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಜೈಲರ್ ಸಿನಿಮಾ ಎಷ್ಟೊಳ್ಳೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು, ಎಷ್ಟೊಳ್ಳೆ ತಾರ ಬಳಗಾಯ್ತು, ಯಾವೆಲ್ಲ ಆಕ್ಟಿಂಗ್ ಆಗಿರ್ಬೋದು, ಯಾರೆಲ್ಲ ಎಂತ ಪಾತ್ರವನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳಾಗಿರ್ಬೋದು, ವಿಮರ್ಶೆಗಳಾಗಿರ್ಬೋದು ಸಾಕಷ್ಟು ನಾವು ನೋಡಿ ಇರ್ತೀವಿ. ಬಟ್ ಜೈಲರ್ ಮೂವಿಯನ್ನ ನೋಡಿದಾದ್ಮೇಲೆ ನಮ್ಮ ಕನ್ನಡದ ಅಭಿಮಾನಿಗಳು ಕೂಡ ಜೈಲರ್ ಮೂವಿಯನ್ನ ಮೆಚ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಶಿವಣ್ಣ ಕೂಡ ಇದ್ರು. ಸೊ ಶಿವಣ್ಣ ಅವರ ನರಸಿಂಹನ ಪಾತ್ರವನ್ನ ಸಾಕಷ್ಟು ಜನರು ಮೆಚ್ಕೊಂಡಿದ್ದಾರೆ. ನಮ್ಮ ಈ ಇಂಡಸ್ಟ್ರಿಯಲ್ಲೆಲ್ಲ, ನಮ್ಮ ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ತಮಿಳಲ್ಲಾಗಿರ್ಬೋದು ಸಾಕಷ್ಟು ಜನ ಈ ಒಂದು ಪಾತ್ರವನ್ನ ಮೆಚ್ಕೊಂಡಿದ್ದಾರೆ. ಅದಾದ ನಂತರ ಜೈಲರ್ 2 ಅಪ್ಡೇಟ್ ಎಲ್ಲಿ, ಜೈಲರ್ 2 ರಿಲೀಸ್ ಆಗ್ತಾ ಇದೆಯಾ, ಏನು ಕತೆ ಅಂತ ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಕಾಡ್ತಾ ಇತ್ತು. ಸೊ ಅಲ್ಲಿ ರಜನಿಕಾಂತ್ ಅವರು ಮತ್ತೆ ಶಿವಣ್ಣ ಅವರ ಒಂದು ಒಂದು ಪಾತ್ರ ಇತ್ತು ಅಥವಾ ಅವರ ನಟನೆ ಇತ್ತು. ಸೊ ಅದಕ್ಕೆ ಎಲ್ಲಾ ಇಂಡಸ್ಟ್ರಿ ಅವರು ಫಿದಾಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಜೈಲರ್ 2 ಬರುತ್ತಾ, ಜೈಲರ್ 2ಗೆ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಹೋಗ್ತಾ ಇತ್ತು. ಅದ್ರ ನಡುವೆ ಈಗ ಒಂದು ಪೋಸ್ಟ್ ಕೂಡ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಸೊ ಅದು ಪೋಸ್ಟ್ ಆದ್ರೂ ಕೂಡ ಅದ್ರ ಸುತ್ತ ನೋಡಿದಾಗ ಅಲ್ಲಿ ಶಾರುಖ್ ಖಾನ್ ಇದ್ದಾರೆ, ಮೋಹನ್ ಲಾಲ್ ಇದ್ದಾರೆ, ಆಮೇಲೆ ನಮ್ಮ ರಜನಿಕಾಂತ್ ಇದ್ದಾರೆ, ಆಮೇಲೆ ಶಿವಣ್ಣ ಕೂಡ ಇದ್ದಾರೆ. ಸೊ ಹಾಗಾಗಿ ಈ 4 ಜನ ಸೇರ್ಕೊಂಡು ಈ ಜೈಲರ್ 2 ಅಲ್ಲಿ ಇದ್ದಾರೆ ಅನ್ನೋ ಒಂದು ಚಿಕ್ಕ ಕ್ಲೂ ಸಿಕ್ಕಿದೆ. ಸೊ ಇದನ್ನ ಅಭಿಮಾನಿಗಳಿಗೆ ಒಂಥರ ಪಾಯಸ ದೂಟ ತರನೇ ಹೇಳ್ಬೋದು. ಯಾಕಂದ್ರೆ ಈ 4 ಲೆಜೆಂಡ್ಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ಮೇಲೆ ಹೇಳೋಕ್ ಮಾತಿಲ್ಲ. ಸೊ ಹಾಗಾಗಿ ಆ ಒಂದು ಚಿತ್ರಕ್ಕೆ ಸಾಕಷ್ಟು ಜನ ಈಗ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ 4 ಲೆಜೆಂಡ್ಗಳು ಈಗ ಒಬ್ಬ ಸಿನಿಮಾವನ್ನ ಮಾಡಿದ್ರೆ, ಈಗ ಶಿವಣ್ಣ ಅವರು ಒಂದು ಸಿನಿಮಾವನ್ನ ಮಾಡಿದ್ರೆ ಅಥವಾ ರಜನಿಕಾಂತ್ ಅವರ ಸಿನಿಮಾವನ್ನ ಮಾಡಿದ್ರೆ ಅಲ್ಲಿ ಆ ಸಿನಿಮಾಕ್ಕೆ ಆ ರಜನಿಕಾಂತ್ ಗಳ ಫ್ಯಾನ್ಸ್ ಮಾತ್ರ ನೋಡ್ತಾರೆ ಅಥವಾ ರಜನಿಕಾಂತ್ ಅವ್ರನ್ನ ಇಷ್ಟಪಡೋರು ಜಾಸ್ತಿ ಸಿನಿಮಾಕ್ಕೆ ಒತ್ತನ್ನ ಕೊಡ್ತಾರೆ. ಬಟ್ ಇಲ್ಲಿ 4 ಲೆಜೆಂಡ್ಗಳಾಗಿರ್ಬೋದು, ಈ ಹಾಲಿವುಡ್ ಬಾಲಿವುಡ್ ಎಲ್ಲಾ ಸೇರಲ್ಲಿ ಹೆಸರು ಮಾಡಿರುವಂತಹ ಶಾರುಖ್ ಖಾನ್ ಅವರಾಗಿರ್ಬೋದು ಅಥವಾ ಮೋಹನ್ ಲಾಲ್ ಅವರಾಗಿರ್ಬೋದು, ಈ ಮಲಯಾಳಂ ಚಿತ್ರದಲ್ಲಿ ಅವರ ಸಾಕಷ್ಟು ಒಂದು ಚಾಪನ್ನ ಮೂಡಿಸೋದಾಗಿರ್ಬೋದು, ರಜನಿಕಾಂತ್ ಅವರ ಫ್ಯಾನ್ ಬೇಸ್ಗಳನ್ನ ಹೇಳೋದೇ ಬೇಡ, ಆಮೇಲೆ ಶಿವಣ್ಣ ಅವರ ನಟನೆ ಮೇಲೆ ಅಂತೂ ಎರಡು ಮಾತಿಲ್ಲ. ಸೊ ಹಾಗಾಗಿ ಈ 4 ಜನ ಸೇರ್ಕೊಂಡು ಸಿನಿಮಾವನ್ನ ಮಾಡ್ತಿದ್ರೆ ಅಂದ್ಮೇಲೆ ಅಲ್ಲಿ ಒಂಥರ ಏನೋ ಒಂದು ಸಸ್ಪೆನ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಕ್ರಿಯೇಟ್ ಆಗಿರ್ಬೋದು ಅಂತ ಸಾಕಷ್ಟು ಜನಗಳಿಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಸಿನಿಮಾ. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳ್ತಾ ಹೋದ್ರೆ, ಈಗ ಜೈಲರ್ 2 ಏನ್ ರಿಲೀಸ್ ಆಗಿದೆಯೋ, ಜೈಲರ್ 2 ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ ಈ ಒಂದು ಪೋಸ್ಟ್, ಅದು ಕೂಡ ಪೋಸ್ಟ್ ಆಗಿರೋದ್ರಿಂದ ಇಂಥ ಒಂದು ಪೋಸ್ಟ್ ಮಾಡಿದಾಗ ಇದಕ್ಕೆ ಗೊಂದಲ ಸಾಕಷ್ಟು ಬರುವಂತದ್ದು. ಯಾಕಂದ್ರೆ ಇದು ಪೋಸ್ಟ್, ಇದು ನಿಜಾನ ಸುಳ್ಳ, ಅಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ ಸಾಕಷ್ಟು ಜನರು ಅನ್ಕೊಂಡಿರ್ತಾರೆ. ಬಟ್ ಇದ್ರ ಪೋಸ್ಟ್ ಅನ್ನ ಬಿಡುಗಡೆ ಆದ್ಮೇಲೆ ಅದಕ್ಕೊಂದು ಕಮೆಂಟ್ ಬಂದಿದೆ. ಸೊ ಮೋಹನ್ ಲಾಲ್ ಅವರು ಕಮೆಂಟ್ ಹಾಕಿದ್ದಾರೆ, ಇದು ಸದ್ಯದಲ್ಲೇ ಆಗುವಂತದ್ದು ಅಂತ. ಸೊ ಇದು ಎಲ್ರಿಗೂ ಒಂಥರ ಖುಷಿಯನ್ನು ತಂದುಕೊಟ್ಟಿದೆ. ಜೈಲರ್ 2 ಅಲ್ಲಿ ಈ 4 ಲೆಜೆಂಡ್ಗಳು ಕಾಣಿಸ್ಕೊಳ್ತಿದ್ದಾರೆ. 4 ಜನರ ಆಕ್ಟಿಂಗ್ ಹೇಗಿರ್ಬೋದು, ಯಾರೆಲ್ಲ ವಿಲನ್ ಆಗಿದ್ದಾರೆ, ಯಾರು ನಿಜವಾಗ್ಲೂ ಹೀರೋ ಪಾತ್ರವನ್ನ ಮಾಡ್ತಿದ್ದಾರೆ, ಅಥವಾ ಈ 4 ಜನ ಗೆಸ್ಟ್ ಆರ್ಟಿಸ್ಟ್. ರಜನಿಕಾಂತ್ ಅವರ ಮೂವಿಯಲ್ಲಿ ಹೋದಂದ್ರೆ ಜೈಲರ್ 1 ಅಲ್ಲಿ ಏನಾಗಿದೆ, ಶಿವಣ್ಣ ಅವರು ಗೆಸ್ಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ರಮ್ಯಕೃಷ್ಣ ಅವರು ಕೂಡ ಶ್ರೀ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಜೈಲರ್ 2 ಅಲ್ಲಿ 3 ಜನ ಹಾಗಾದ್ರೆ ಏನು ಗೆಸ್ಟ್ ಆರ್ಟಿಸ್ಟ್ ಅಥವಾ ಸಿನಿಮಾದ ಸ್ಟಾರ್ಟಿಂಗ್ ಇಂದನೂ ಕೊನೆ ತನಕ ಇರ್ತಾರ, ಇದ್ರಲ್ಲಿ ಅವರದ್ದು ಒಂದು ಪಾತ್ರ ಬಹು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಹಾಗೆ ಒಂದು ನಿರೀಕ್ಷೆ ಇಟ್ಕೊಂಡಿರುವಂತಹ ಈ ಜೈಲರ್ 2 ಇನ್ನು ಯಾವಾಗ ರಿಲೀಸು ಏನು ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ. ಬಟ್ ಈ ಒಂದು ಪೋಸ್ಟರ್ಗೆ ಇಡೀ ಚಿತ್ರರಂಗ ಫಿದಾ ಆಗಿರೋದಂತೂ ಪಕ್ಕಾ.